ನಮಸ್ತೆ. ಈ ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಮೈಸೂರು ಈ ದಿವಸ ಬಂಧಗಳು 3 ಬಂಧಗಳು ಇಂಪಾರ್ಟೆಂಟ್ ಮೇಜರ್ ಬಂಧಗಳಿದೆ. ಬೇರೆ ವಿಡಿಯೋದಲ್ಲಿ ನಾನು ನಿಮಗೆ ಅದರ ವಿಚಾರಗಳನ್ನ ಕೂಲಂಕುಷವಾಗಿ ಚರ್ಚೆ ಮಾಡ್ತೀನಿ. ಮೇಜರ್ ಬಂಧಗಳು ಹೇಗೆ ಇಂಪಾರ್ಟೆಂಟು, ಹಾಗೆ ಕೆಲವು ಇಂಟರ್ಮೀಡಿಯರಿ ಬಂಧಗಳು ಇದೆ. ಬಂಧಗಳು ಅಂದ್ರೆ ಏನು ಹಂಗಂದ್ರೆ, ದೇಹದಲ್ಲಿ ಎನರ್ಜಿ ಎಲ್ಲಾ ಕಡೆನೂ ಹರಿತಾ ಇದೆ. ಮಾನಸಿಕ ದೈಹಿಕ ಒತ್ತಡಗಳು ಮತ್ತೆ ನೀವು ಸೇವನೆ ಮಾಡುವ ಆಹಾರಗಳಿಂದ ರಕ್ತ ಸಂಚಾರ, ನರಗಳಲ್ಲಿ ಓಡುತ್ತಿರುವ ರಕ್ತ ಹಲವಾರು ಕಾರಣಗಳಿಂದ, ಕೆಟ್ಟ ರಕ್ತ ಅಂತೀವಲ್ಲ, ಟಾಕ್ಸಿನ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಮಾನಸಿಕ ದೈಹಿಕ ಒತ್ತಡಗಳು ಮತ್ತೆ ಆಹಾರ ಪದ್ಧತಿಗಳು ನೀವೇನ್ ಬಳಸ್ತೀರಾ ಅದರಿಂದ ರಕ್ತದಲ್ಲಿ ಕೆಟ್ಟ ಪದಾರ್ಥಗಳು ಸೇರ್ಕೊಂಡು ರಕ್ತ ಸಂಚಾರ ಕೆಲವು ಜಾಗದಲ್ಲಿ ಸ್ಟಕ್ ಆಗುತ್ತೆ. ಹಂಗಂದ್ರೆ ನಿಂತೋಗುತ್ತೆ, ಚಲನ ನಿಂತೋಗುತ್ತೆ ಅಥವಾ ಚಲನ ಕಡಿಮೆ ಇರುತ್ತೆ. 10 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವ ಗಾಡಿ 10 ಕಿಲೋಮೀಟರ್ ಅಲ್ಲಿ ಹೋಗ್ಲೇಬೇಕು. ಹೋದ್ರೇನೆ ಅದು ಇಂಥ ಟೈಮಲ್ಲಿ ಇಂಥ ಜಾಗನ ತಲುಪತ್ತೆ ಅಂತ ಅನ್ನೋದನ್ನ ಫಿಕ್ಸ್ ಮಾಡಿರೋದನ್ನ ರೀಚ್ ಮಾಡಕ್ ಸಾಧ್ಯ. 10 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವ ಗಾಡಿ 1 ಕಿಲೋಮೀಟರ್ ಅಲ್ಲಿ 4 ಕಿಲೋಮೀಟರ್ ಅಲ್ಲಿ ಹೋದಾಗ ಖಂಡಿತವಾಗಲೂ ಅದು ಅಡಚಣೆ. ಕೆಲಸ ಕಾರ್ಯಗಳು ನೀವು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಆದ ರೀತಿಯಲ್ಲಿ ಪರ್ಫೆಕ್ಟ್ ಆಗಿ ಮುಗಿಸಕ್ ಸಾಧ್ಯವಿಲ್ಲ. ಅದು ದೇಹದಲ್ಲಿ ರಕ್ತ ಸಂಚಾರ ಸಮನ ಎಲ್ಲ ಜಾಗದಲ್ಲೂ ಒಂದೇ ಸಮನಾಗಿ ಹರಿತಾ ಇರಬೇಕು. ಯಾವ್ದಾದ್ರು ಕೆಲವು ಜಾಗಗಳಲ್ಲಿ ಅದು ಏನಾದ್ರೂ ಅಡಚಣೆ ಆಯಿತು ಅಂತಂದ್ರೆ ಆ ಜಾಗಗಳಿಗೆ ರಕ್ತ ಏನ್ ಹೇಳೋದು, ಆ ಜಾಗದಲ್ಲಿರುವ ಅಂಗಗಳಿಗೆ ರಕ್ತ ಸರಿಯಾದ ಪ್ರಮಾಣದಲ್ಲಿ ಹರಿಯೋದಿಲ್ಲ. ಆ ಜಾಗ ಐಬಾಗುತ್ತೆ, ನೋವಾಗತ್ತೆ ಅಥವಾ ಬೇರೆ ಏನಾದ್ರೂ ಕಾಯಿಲೆಗಳು ಬರುತ್ತೆ. ಆ ತೊಂದರೆಗಳನ್ನ ನೀವು ಮಾನಸಿಕವಾಗಿ ಅನುಭವಿಸ್ಬೇಕು. ಈ ಬಂಧಗಳು ಅಂತ ಏನ್ ಹೇಳ್ತೀವಿ, ಈ ಬಂಧಗಳನ್ನು ಹಾಕಿದಾಗ ಬೇಕಾಷ್ಟು ಬಂಧಗಳಿದೆ. ಬಂಧಗಳಲ್ಲಿ ಮೂಲಬಂಧ, ಉದ್ಯಾನ ಬಂಧ, ಜಲಂಧರ ಬಂಧ, ಕ್ರಿಯಬಂಧ, ಮತ್ತೆ ಜೀವಬಂಧ, ಕೇಸರಿ ಮುದ್ರಾ ಅಂಡ್ ತುಲು ಚಕ್ರಬಂಧ, ಆಜ್ಞಬಂಧ, ನಾಭಿಬಂಧ, ಕ್ರೀಬಂಧ, ಬ್ರಹ್ಮಾನಂದ ಬಂಧ. ಇಷ್ಟು ಬಂಧಗಳಿದೆ. ಒಂದೊಂದು ಬಂಧಗಳು ಒಂದೊಂದು ಜಾಗಗಳಲ್ಲಿ ಆಗಿರುವ ಅಡಚಣೆಗಳನ್ನು ಸರಿಪಡಿಸೋದಕ್ಕೋಸ್ಕರ ಮಾಡಿರುವ ಬಂಧಗಳು. ಯಾವ ಬಂಧ ಹಾಕಿದ್ರೆ ಏನಾಗುತ್ತೆ ಅಂತ ಅನ್ನೋದನ್ನ ಕೂಲಂಕುಷವಾಗಿ ಒಂದೊಂದೇ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಬರ್ತೀನಿ. ಈ ಬಂಧಗಳು ಹಾಕಿದಾಗ ಏನಾಗುತ್ತೆ ಅಂತಂದ್ರೆ, ಈ ಗಾಳಿಯನ್ನ ತಗೊಂಡು ಆ ಬಂಧಗಳನ್ನ ಹೇಗೆ ನಿರ್ಣಯ ಮಾಡಿದ್ದಾರೆ ಆ ರೀತಿ ನೀವು ಆ ಬಂಧನ ಮಾಡಿಕೊಂಡಾಗ ಬೇರೆ ಜಾಗಗಳಲ್ಲಿ ಹರಿಬೇಕಾಗಿರುವ ಪ್ರಾಣಶಕ್ತಿ ಎಲ್ಲ ಒಕ್ಕೂಡಿಸಿ ಬಂಧ ಹಾಕಿರುವ ಜಾಗದ ಮೂಲ ಕಾರಣ ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ನಾವು ಹಾಕೊಂಡಿದೀವಿ ಆ ಜಾಗಕ್ಕೆ ಮಾತ್ರ ಹರಿಯುತ್ತೆ. KRS ಅಲ್ಲಿ ರಿಸರ್ವಾಯರ್ ಅಲ್ಲಿ ನೀರು ಬೇಕಾಷ್ಟು ಸೇಕರಣೆ ಮಾಡಿಟ್ಟಿದ್ದಾರೆ. ಅಲ್ಲಿ ಬೇಕಾಷ್ಟು ಅಲ್ಲಿಂದ ನಿಮಗೆ ವರುಣಾ ಕೆನಲ್ ನೀರನ್ನು ತೆಗೆದು ಬಿಟ್ರೆ ವರುಣಾ ಕೆನಲ್, ವಿಶ್ವೇಶ್ವರಯ್ಯ ಕೆನಲ್ ನಲ್ಲಿ ನೀರು ಬರ್ತಾ ಇದೆ. ಅಲ್ಲಿ ಬೇಕಾಷ್ಟು ವಾಲ್ವ್ಗಳು ಇಟ್ಟಿದ್ದಾರೆ. ಒಂದೊಂದು ಜಾಗಕ್ಕೆ ಒಂದೊಂದು ವಾಲ್ವ್. ಯಾವ ವಾಲ್ವ್ ಓಪನ್ ಮಾಡ್ತಾರೆ ಆ ಜಾಗಕ್ಕೆ ಹೋಗುತ್ತೆ, ಬೇರೆ ವಾಲ್ವ್ಗಳನ್ನು ಮುಚ್ಚಿದ್ರೆ ಬೇರೆ ವಾಲ್ವ್ ಆ ಜಾಗಕ್ಕೆ ನೀರು ಹರಿಯಲ್ಲ. ಅಷ್ಟೇ ಬಂಧ. ಬಂಧ ಅನ್ನೋದೇ ವಾಲ್ವ್. ಆರ್ಟಿಫಿಷಿಯಲ್ ಆಗಿ ಮ್ಯಾನುವಲ್ ಆಗಿ ನೀವು ಕೆಲವು ಜಾಗಗಳನ್ನ ಲಾಕ್ ಮಾಡಿದಾಗ ಎಲ್ಲಾ ಜಾಗದಲ್ಲಿ ಹರಿತಿರುವ ಪ್ರಾಣಶಕ್ತಿ ಒಕ್ಕೂಡಿಸಿ ಒಂದೇ ಜಾಗಕ್ಕೆ ಅದನ್ನ ತಳ್ಳಿದಾಗ ಆ ಫೋರ್ಸ್ ಅಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗಿ ಎಲ್ಲಿ ಅಡಚಣೆ ಆಗಿದೆ ಅಡಚಣೆ ಬಿಡುಗಡೆ ಆಗುತ್ತೆ. ರಕ್ತ ಸಂಚಾರ ಯಾಕೆ ಸರಿಯಾಗಿ ಹೋಗ್ಬೇಕು ಅಂತಂದ್ರೆ, ರಕ್ತನೇ ಪ್ರತಿಯೊಂದನ್ನು ಕ್ಯಾರಿ ಮಾಡೋದು, ಪ್ರತಿಯೊಂದನ್ನು ಎತ್ಕೊಂಡು ಹೋಗಿ ಪರ್ಟಿಕ್ಯುಲರ್ ಜಾಗಕ್ಕೆ ತಗೊಂಡೋಗಿ ಕೊಡೋ ಒಂದು ಮೆಸೆಂಜರ್, ಒಂದು ಕೊರಿಯರ್, ಒಂದು ಬಸ್ಸು, ಒಂದು ಕಾರು, ಏರೋಪ್ಲೇನು, ಏನು ಬೇಕಾದ್ರೆ ಹೇಳ್ಬೋದು ನೀವು. ಆ ಚಲನದಿಂದನೇ ನೀವು ಇವತ್ತು ಲವಲವಿಕೆಯಿಂದ ಇದ್ದೀರಾ. ರಕ್ತ ಸಂಚಾರ ಆಗದೆ ಹೋದ್ರೆ ಪ್ರಾಣ ಹೊರಟೋಗುತ್ತೆ. ಆ ರಕ್ತ ಸಂಚಾರನ ಸ್ಟ್ರೀಮ್ ಲೈನ್ ಮಾಡೋದಕ್ಕೋಸ್ಕರ ಈ ಬಂಧಗಳು ಇದೆ. ಸೊ ಈಗ ಬಂಧಗಳ ಬಗ್ಗೆ ನಾನು ಹೇಳಾಯ್ತು. ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಜೀವಬಂಧ
ಜೀವ ಬಂಧ. ಈ ಸಾಧಾರಣ ಈ ಬಂಧಗಳು ಹಾಕಬೇಕು ಅಂತಂದ್ರೆ ಪದ್ಮಾಸನ ಅಥವಾ ವಜ್ರಾಸನ ಶ್ರೇಷ್ಠವಾದ ಆಸನ. ಪದ್ಮಾಸನ ಅಥವಾ ವಜ್ರಾಸನ ಕೂತ್ಕೋಬೇಕು. ಗಾಳಿ ಚೆನ್ನಾಗಿ, ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಅಂತ ಜಾಗದಲ್ಲಿ ಕುಳಿತುಕೋಬೇಕು. ಕ್ಲೀನ್ ಆಗಿರ್ಬೇಕು. ಹೊಟ್ಟೆ ಖಾಲಿ ಇರಬೇಕು. ಪ್ರಾಣಾಯಾಮ ಮಾಡಬೇಕು ಅಂದ್ರೆ ಏನು ಕಂಡೀಷನ್ಗಳಿದೆ ಅದೇ ಕಂಡೀಷನ್ಗಳು ಇದಕ್ಕೆ ಅಪ್ಲೈ ಆಗುತ್ತೆ. ಮತ್ತೆ ನೀವು ಎರಡು ಕೈಗಳನ್ನ ನಿಮ್ಮ ತೊಡೆ ಮೇಲೆ ಯಾವುದೇ ತರಹದ ಮುದ್ರೆಗಳಿಲ್ದೇನೆ ಸುಮ್ಮನೆ ತೊಡೆ ಮೇಲೆ ಇಟ್ಕೊಳ್ಳತಕ್ಕದ್ದು. ಈ ನಾಲಿಗೆ ಕೊನೆ ಪೋರ್ಷನ್ ಇದೆ ನೋಡಿ, ಅದು ಹಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಸ್ವಲ್ಪ ಗಟ್ಟಿಯಾದ ಪೋರ್ಷನ್ ಇದೆ. ಇಲ್ಲಿ ನೀವು ಜೀವಬದ್ಧಕ್ಕೂ ಕೇಸರಿ ಮುದ್ರಾಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೇಸರಿ ಮುದ್ರಾ ಅಂತ ಅನ್ನೋದು ನಾಲಿಗೆಯನ್ನ ಬೆಂಡು ಮಾಡಿ ಒಳಗಡೆ ತಗೊಂಡೋಗಿ ಅಲ್ಲಿ ಒಂದು ಸಾಫ್ಟ್ ಜಾಗ, ಕಿರುನಾಲಿಗೆ ಅಂತಾರೆ ನೋಡಿ. ಆಕ್ಚುಲ್ ಆಗಿ ಕೇಸರಿ ಮುದ್ರಾ ಕಿರುನಾಲಿಗೆಯನ್ನ ಮುಟ್ಟಿಸ್ಬೇಕು, ಮುಟ್ಟಿಸಕ್ ಆಗೋದಿಲ್ಲ. ಅದರಿಂದ ಕಿರುನಾಲಿಗೆ ಹತ್ರ ಇರೋ ಜಾಗದಲ್ಲಿ ಮುಟ್ಟಿಸ್ತೀವಿ, ಅದು ಕೇಸರಿ ಮುದ್ರಾ. ಅಲ್ಲಿ ಅದನ್ನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು ಒಳಕ್ ಹೋಗುತ್ತೆ, ಇದು ಒಳಕ್ ಹೋಗೋದಿಲ್ಲ. ಹಲ್ಲಿಂದ ಸ್ವಲ್ಪ ಮುಂದೆ ಮೇಲ್ಗಡೆ ಪೋರ್ಷನ್ ಗಟ್ಟಿ ಪೋರ್ಷನ್ ಇದೆ. ಆ ಗಟ್ಟಿ ಪೋರ್ಷನ್ ಅಲ್ಲಿ ಹಂಗೆ ಇಟ್ಕೋಬೇಕು, ಟಚ್ ಮಾಡಿ ಇಟ್ಕೋಬೇಕು. ನೀವು ಇಟ್ಕೊಳ್ಳೋವಾಗ ಏನ್ ಮಾಡ್ತೀರಾ ಅಂತಂದ್ರೆ ಕಣ್ಣನ್ನ ಸ್ವಲ್ಪ ಮಾತ್ರ ತೆಗಿಬೇಕು, ಪೂರ್ತಿ ತೆಗಿಬೇಡಿ, ಪೂರ್ತಿ ಮುಚ್ಕೊಳ್ಳಬೇಡಿ, ಪೂರ್ತಿ ತೆಗಿಬೇಡಿ, ಪೂರ್ತಿ ಮುಚ್ಕೊಳ್ಳಬೇಡಿ, ಸ್ವಲ್ಪ ತೆಗಿರಿ. ಇಟ್ಕೊಂಡು ಇದನ್ನ ಸ್ಟ್ರೆಚ್ ಮಾಡಬೇಕು. ಓಪನ್ ಮಾಡಬೇಕು, ನೀವೇ ಸ್ಟ್ರೆಚ್ ಮಾಡಬೇಕು, ಕೈಯಲ್ಲಿ ಮಾಡೋದಲ್ಲ. ಮಾಡಿಕೊಂಡು ಬಾಯಲ್ಲಿ ಗಾಳಿ ತಗೋಬೇಡಿ, ಮೂಗಲ್ಲಿ ನಾರ್ಮಲ್ ಆಗಿ ಬ್ರೀತ್ ಮಾಡಿ. ಹದಿನೈದರಿಂದ 20 ಸೆಕೆಂಡು ಆ ತರ 3 ಸತಿಯಿಂದ 5 ಸತಿ ಮಾಡಬೇಕು. 15ರಿಂದ 20 ಸೆಕೆಂಡು 3 ಸತಿ ಅಥವಾ 5 ಸತಿ ಮಾಡಬೇಕು. ಇದು ಏನಕ್ಕೆ ಮಾಡ್ತೀವಿ ಅಂತಂದ್ರೆ ನಿಮ್ಮ ಈ ಥ್ರೋಟ್ ಚಕ್ರ ಅಂತ ಏನ್ ಹೇಳ್ತೀವಿ, ಈ ಕುಂಡಲಿನಿ ಯೋಗ, ಇದೆಲ್ಲ ಕುಂಡಲಿನಿ ಯೋಗದಲ್ಲಿ ಬರುತ್ತೆ ಕ್ರಿಯೆ. ಕುಂಡಲಿನಿ ಕ್ರಿಯೆ ಯೋಗದಲ್ಲಿ ಇದೆಲ್ಲ ಮಾಡಬೇಕಾಗಿರೋ ಬಂಧಗಳು ಆಯ್ತು. ಆದ್ರೆ ಇದು ನಮಗೆ ಪರ್ಸನಲ್ ಆಗಿ ಬೆನಿಫಿಟ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ನಿಮಗೆ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಎನರ್ಜಿ ಒಂದೇ ಸಮನಾಗಿ ಕೆಳಗಿಂದ ಮೇಲ್ಗಡೆ ಹರಿಬೇಕು. ಥ್ರೋಟ್ ಚಕ್ರದಲ್ಲಿ ಬಂದು ಏನಾದರೂ ಲಾಕ್ ಆಗೋಯ್ತು ಅಂತಂದ್ರೆ ಆ ಲಾಕ್ ಅನ್ನ ಓಪನ್ ಮಾಡಿ ಆ ಎನರ್ಜಿ ನಿಮ್ಮ ಆಜ್ಞೆ ಚಕ್ರಕ್ಕೆ ಬರೋದಕ್ಕೆ ಮಾಡೋ ಒಂದು ಸವಲತ್ತು ಇದು ಅಷ್ಟೇ. ನಿಮ್ಮ ಆಜ್ಞೆ ಚಕ್ರಕ್ಕೆ ಈ ಎನರ್ಜಿ ಬಂದು ಕುತ್ಕೊಳ್ಳುತ್ತೆ, ಆಜ್ಞೆ ಚಕ್ರದಿಂದ ಸಹಸ್ರಾರಕ್ಕೆ ಹೋಗುತ್ತೆ. ಆ ಸೌಲಭ್ಯನ ಮಾಡಿಕೊಡೋದಕ್ಕೆ ಈ ನಾಲಿಗೆ ಅಂತ ಮೇಲಿಟ್ಕೊಂಡು ಸ್ಟ್ರೆಚ್ ಮಾಡಬೇಕು. ಸುಮ್ಮನೆ ಹಂಗಲ್ಲ, ಮ್ಯಾಕ್ಸಿಮಮ್ ಎಷ್ಟು ಓಪನ್ ಮಾಡೋಕ್ಕಾಗುತ್ತೆ ಅಷ್ಟು ಓಪನ್ ಮಾಡಬೇಕು. ಓಕೆ, ಇದರಿಂದ ನಿಮ್ಮ ಎನರ್ಜಿ, ಸಟಲ್ ಎನರ್ಜಿ ಅಂತ ಏನು ಹೇಳ್ತೀವಿ, ತುಂಬಾ ಸೂಕ್ಷ್ಮ ಶಕ್ತಿ ಅದು ನಿಮ್ಮ ಆಗ್ನೇಯ ಚಕ್ರಕ್ಕೆ ಹೋಗುತ್ತೆ. ಆಗ್ನೇಯ ಚಕ್ರದಿಂದ ಕ್ರೌನ್ ಚಕ್ರಕ್ಕೆ ಹೋಗೋದಕ್ಕೆ ಏನು ಸೌಲಭ್ಯ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಡುತ್ತೆ. ಓಕೆ, ಇದು ಕುಂಡಲಿನಿ ಯೋಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಯೋಗ. ಖಂಡಿತವಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿ. ಇದು ಮಾಡೋದ್ರಿಂದ ನಿಮ್ಮ ರೈಟ್ ಲೆಫ್ಟ್ ಬ್ರೈನ್ ಸಿಂಕ್ರನೈಸೇಷನ್ ಆಗುತ್ತೆ. ಕಣ್ಣಿಗೆ ಒಳ್ಳೆ ಪವರ್ಫುಲ್ ಎನರ್ಜಿ ಪಾಸ್ ಆಗುತ್ತೆ. ಮತ್ತೆ ನಿಮ್ಮ ಗಲ್ಲ ಫುಲ್ ಎನರ್ಜಿ ಹೋಗುತ್ತೆ, ಸುಕ್ಕುಗಳೆಲ್ಲ ಹೊರಟೋಗುತ್ತೆ, ಪರಿಮಳವಾಗಿ ಶೈನಿಂಗ್ ಬರುತ್ತೆ ಮುಖಕ್ಕೆ. ಓಕೆ, ಪ್ರಾಕ್ಟೀಸ್ ಮಾಡಿ, ಬೆನಿಫಿಟ್ ಪಡ್ಕೊಳ್ಳಿ. ನೀವು ಸಾಧಾರಣ ಮಾಡೋ ಯೋಗಾಸನಗಳಿಂದ, ಬೇರೆ ಮುದ್ರೆಗಳಿಂದ ನಿಮ್ಮ ತಲೆಯಿಂದ ಕೆಳಗಡೆ ಪೋರ್ಷನ್ಗೆ ಮಾತ್ರ ಶಕ್ತಿ ಹರಿಯುತ್ತೆ. ಇದು ಮಾಡೋದ್ರಿಂದ ಮೇಲ್ಗಡೆ ಪೋರ್ಷನ್ಗೆ ಶಕ್ತಿ ಹರಿಯುತ್ತೆ. ಒಳ್ಳೆಯದಾಗಲಿ. ನಮಸ್ತೆ.